ಏನು ನಿನ್ನೆ ತಡರಾತ್ರಿ ಒಂದು ಘಟನೆ ನಡೆದಿದೆ ಬಿಡದಿಯಲ್ಲಿ. ಅದ್ರ ಸಂಬಂಧಿತವಾಗಿ ಇವಾಗ ಆಲ್ರೆಡಿ ಒಂದು FIRನ ನಾವು ದಾಖಲಿಸ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ನ ಮುಂದುವರಿಸಿದ್ದೀವಿ. ಸದ್ಯಕ್ಕೆ ಏನು ಗಾಯಾಳುವಿದ್ದಾರೆ ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಫರ್ದರ್ ಅವಳ ಹೇಳಿಕೆಯನ್ನು ತೊಗೊಂಡಿದ್ದೀವಿ. ಮುಂದಕ್ಕೆ ತನಿಖೆಯನ್ನು ನಾವು ಆದಷ್ಟು ಬೇಗ ಪೂರ್ಣಗೊಳಿಸುವ ನಂಬಿಕೆಯಲ್ಲಿದ್ದೀವಿ. ಸದ್ಯಕ್ಕೆ ಇಲ್ಲಿ ತನಕ ದೊರಕಿರೋ ಮಾಹಿತಿಯಲ್ಲಿ ಒಂದು ಗನ್ನನ್ನು ಯೂಸ್ ಮಾಡಿದ್ದಾರೆ. ಅದನ್ನು ಏನು ಯೂಸ್ ಮಾಡಿದ್ದಾರೆ ಗನ್ನನ್ನು ಅದರ ಮೇರೆಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಜೊತೆಗೆ ಇನ್ನೂ ಯಾರ್ಯಾರು ಇದಕ್ಕೆ ಸಂಬಂಧಿತವಾಗಿ ಏನು ವಿಕ್ಟಿಮ್ಮು ಹೇಳಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಏನು ಅನುಮಾನ ಇದೆ ಅಂತ ಅವ್ರನ್ನೆಲ್ಲನೂ ನಾವು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಈಗ ಯಾರ ಮೇಲೆ ಅಟ್ಯಾಕ್ ಆಗಿದೆ, ಆತನ ಹಿನ್ನೆಲೆ ಏನು, ಎಲ್ಲಿ ಅಟ್ಯಾಕ್ ಆಗಿರೋದು, ಎಷ್ಟೊತ್ತಲ್ಲಿ ಅಟ್ಯಾಕ್ ಆಗಿರೋದು ಸರ್, ಎಲ್ಲಿಗೆ ಹೋಗ್ತಾ ಇದ್ರು? ನಿನ್ನೆ ರಾತ್ರಿ ನಿಮ್ಗೆ ಗೊತ್ತಿದೆ, ತಡರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೂ ಅವರೇನು ಬಿಡದಿಯಿಂದ ಬೆಂಗಳೂರಿಗೆ ಹೋಗಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ಮನೆಯ ಹೊರವಲಯದಲ್ಲಿ ಕಾಂಪೌಂಡಿನ ಆಚೆ ಈ ಒಂದು ಘಟನೆ ನಡೆದಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ಚಿಕಿತ್ಸೆ ಪಡೆಯುತ್ತಿರೋದ್ರಿಂದ ಅವರು ಒಂದು ಸತಿ ಡಿಸ್ಚಾರ್ಜ್ ಆಗಿದ್ದ ಕೂಡಲೇ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸದ್ಯಕ್ಕೆ ಅವರು ಏನು ಹೊರದೇಶದಲ್ಲಿ ಇರ್ತಾರೆ, ಇಲ್ಲಿ ಅವ್ರದ್ದು ಒಂದು ಖಾಸಗಿ ಒಂದು ದೂರಿರುತ್ತೆ, ಅದ್ರನ್ನ ಕೋರ್ಟ್ ಮ್ಯಾಟರ್ಸ್ನ ಅಟೆಂಡ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅವರು ಅದನ್ನು ಏನು ಫರ್ದರ್ ಕೋರ್ಟ್ ಮ್ಯಾಟರ್ಸ್ಗಳಿಗೋಸ್ಕರ ಬಂದಿದ್ದೀನಿ, ಆ ಟೈಮಲ್ಲಿ ಈ ಘಟನೆ ನಡೆದಿದೆ ಅಂತ ಅವರು ಹೇಳಿದ್ದಾರೆ. ನಾವು ಫರ್ದರ್ ತನಿಖೆ